ಸಿ.ಇ.ಟಿ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಕಾಮನ್ ಆಗಿರುವಂಥ ಡೌಟ್ ಏನಂದರೆ ಇಲ್ಲಿ ಸಿ.ಇ.ಟಿ ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ, ಆದರೆ ಅಲ್ಲಿ ಲಿಂಕೇ ಬರ್ತಾ ಇಲ್ಲ. ಇವಾಗ ವೆರಿಫಿಕೇಷನ್ ಸ್ಲಿಪ್ನ ಬಿಟ್ಟಿದ್ದೀರಾ, ಬಿಟ್ಟಿಲ್ಲ ಅಂದರೆ ಯಾವಾಗ ಬಿಡ್ತಾರೆ ಅನ್ನೋದು ನೀವು ಸಾಕಷ್ಟು ಜನ ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ ಇದೆ ಎಲ್ಲದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಮಾಡುವಂಥ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನು ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ಕೌನ್ಸಲಿಂಗ್ ಸ್ಟಾರ್ಟ್ ಆಗಿಂತ ಮುಂಚೆ ನಿಮಗೆ ಯಾವೊಂದು ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ ಕೌನ್ಸಲಿಂಗಲ್ಲಿ ತಿಳ್ಕೊಬೇಕಂದ್ರೆ ಇಲ್ಲಿ ಫ್ರೀಯಾಗಿ ಒಂದು ಕಾಲೇಜ್ ಪ್ರಿಡಿಕ್ಟರ್ ಇದೆ. ಜಸ್ಟ್ ನಿಮ್ಮ ಸಿ.ಇ.ಟಿ ರ್ಯಾಂಕಿಂಗ್ ಹಾಕಿ ಹಾಗೆ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಡಿ. ಅಪ್ರಾಕ್ಸ್ ಆಗಿ ನಿಮಗೆ ಯಾವೊಂದು ಕಾಲೇಜ್ ಸಿಗ್ಬೋದು ಕೌನ್ಸಲಿಂಗಲ್ಲಿ ಏನಂತ ಪ್ರಿಡಕ್ಟ್ ಮಾಡಿ ತೋರಿಸುತ್ತೆ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮ್ಯುನಿಕೇಷನ್ ಇರುತ್ತೆ. ಒಂದ್ಸಲಿ ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮ್ಗೆ ಹೆಲ್ಪ್ ಆಗ್ಬೋದು. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೀವೆಲ್ಲರೂ ಕೂಡ ತಿಳ್ಕೊಬಿಡಿ, ವೆರಿಫಿಕೇಷನ್ ಸ್ಲಿಪ್ಪು ಒಂದು ಸಲ ಲಿಂಕ್ ಆಕ್ಟಿವೇಟ್ ಆಯಿತು ಅಂದರೆ ಅಂಟಿಲ್ ನೀವು ಆಪ್ಷನ್ ಎಂಟ್ರಿ ಮಾಡೋವರೆಗೂ ಕೂಡ ಅದು ಆ್ಯಕ್ಟಿವ್ ಆಗೇ ಇರುತ್ತೆ. ಏನು ಕೂಡ ಡಿಆಕ್ಟಿವೇಟ್ ಆಗಕ್ಕೆ ಹೋಗಲ್ಲ. ಓಕೆನಾ? ನೀಟ್ ವಿದ್ಯಾರ್ಥಿಗಳಿಗೆ ನಾನು ಕೊಡುವಂಥ ಸಜೆಷನ್ ಏನಂದರೆ ಎಕ್ಸಾಮ್ ಬಗ್ಗೆ ಫೋಕಸ್ ಮಾಡಿ. ಈ ಒಂದು ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಸದ್ಯದ ಮಟ್ಟಿಗೆ ತಲೆ ಕೆಡಿಸ್ಕೋಬೇಡಿ. ಓಕೆನಾ? ಮತ್ತು ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನೀವೆಲ್ಲರೂ ಕೂಡ ನಿಮ್ಮ ರಿಸರ್ವೇಷನ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಅಲ್ಲೇನು ರಿಸರ್ವೇಷನ್ ಇರೋದಲ್ಲ, ಅದ್ರ ಬೇಸಿಸ್ ಮೇಲೆ ಕೌನ್ಸಲಿಂಗಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ರಿಸರ್ವೇಷನ್ಗಳು ಬಂದಿಲ್ಲ ಅಂದರೆ ನಿಮಗೆ ಕೌನ್ಸಲಿಂಗಲ್ಲೂ ಕೂಡ ಒಂದು ರಿಸರ್ವೇಷನ್ ಬೇಸಿಸ್ ಮೇಲೆ ಸೀಟ್ ಅಲಾಟ್ಮೆಂಟ್ ಆಗಲ್ಲ. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಬಿಡಿ. ಇವಾಗ ನಿಮ್ಗೆ ಎಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇದೆಯಲ್ಲ, ಇವಾಗ ವೆರಿಫಿಕೇಷನ್ ಸ್ಲಿಪ್ ಲಿಂಕ್ ಡೌನ್ಲೋಡ್ ಮಾಡ್ಕೊಳ್ಳುವಂಥದ್ದು ಏನಾದರೂ ಆಕ್ಟಿವೇಟ್ ಆಯಿತಾ ಆಗಿಲ್ವ ಅನ್ನೋದು. ಏನಾದರೂ ಆಗಿಲ್ಲ ಅಂದರೆ ಯಾವಾಗ ಬರುತ್ತೆ ಅನ್ನೋದನ್ನು ಕೂಡ ನೀವು ಕೇಳ್ತೀರಾ. ಇಲ್ಲಿ ನೋಡಿ, ವೆರಿಫಿಕೇಷನ್ ಸ್ಲಿಪ್ಪು ಡೌನ್ಲೋಡ್ ಮಾಡ್ಕೊಳ್ಳುವಂಥ ಲಿಂಕು ಇನ್ನೂ ಕೂಡ ಆಕ್ಟಿವೇಟ್ ಆಗಿಲ್ಲ. ಹಾಗಾದರೆ ಆ ಒಂದು ಲಿಂಕ್ ಯಾವಾಗ ಆಕ್ಟಿವೇಟ್ ಆಗ್ಬೋದು ಅಂತ ನೀವೆಲ್ಲರೂ ಕೂಡ ಕೇಳ್ಬೋದು. ಮತ್ತು ಏನಕ್ಕೆ ಆಕ್ಟಿವೇಟ್ ಆಗಿಲ್ಲ ಅಂತಲೂ ಕೂಡ ನೀವು ಕೇಳ್ಬೋದು. ಇವಾಗ ಅಫಿಷಿಯಲ್ ಸ್ಟೇಟ್ಮೆಂಟ್ನ ಕಿಯವರೇ ಕೊಡಬೇಕಾಗುತ್ತೆ. ಇವಾಗ ನಾವು ಜಸ್ಟ್ ಒಂದು ಪ್ರಿಡಕ್ಟ್ ಮಾಡ್ಬೋದು ಏನಾಗಿರ್ಬೋದು ಅಂತ. ಓಕೆನಾ? ಇಲ್ಲಿ ಕೇಸ್ ಒನ್ ಏನಂದರೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೋದು. ಅದರಿಂದ ಅವ್ರು ರೆಡಿ ಮಾಡಿಕೊಂಡು ಸ್ವಲ್ಪ ನಿಮಗೆ ಲೇಟಾಗಿ ಬಿಡ್ಬೋದು. ಅಪ್ರಾಕ್ಸ್ ಆಗಿ ನಿಮಗೆ ಜೂನ್ 15ನೇ ತಾರೀಕು ಒಳಗಡೆ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪು ಡೌನ್ಲೋಡ್ ಮಾಡ್ಕೊಳ್ಳೋದು ಆಕ್ಟಿವೇಟ್ ಆಗ್ಬೋದು. ವೆಯ್ಟ್ ಮಾಡಿ. ಆ ಲಿಂಕ್ ಆಕ್ಟಿವೇಟ್ ಆಗಿದ ತಕ್ಷಣ ಡೈರೆಕ್ಟ್ ಲಿಂಕ್ ಬೇಕು ಅಂದರೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅದಕ್ಕೆ ಜಾಯ್ನ್ ಆಗಿ ಅಲ್ಲಿ ಶೇರ್ ಮಾಡ್ತೀವಿ. ಮತ್ತು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳು ಯಾರ್ಯಾರು ವೆರಿಫಿಕೇಷನ್ ಸ್ಲಿಪ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.